ಪರಶುರಾಮನ ಆಶ್ರಮಕ್ಕೆ ಒಂದಿನ ಸ್ವಲ್ಪ ಜನ ಋಷಿಗಳು ಬಂದರು. ಅವ್ರು ಕಣ್ಣಾರೆ ಒಂದು ದೃಶ್ಯನ ನೋಡಿ ಆಶ್ಚರ್ಯಗೊಳ್ತಾರೆ. ಅದೇನಂದ್ರೆ ಕಲ್ಕಿ ಮತ್ತೆ ಪರಶುರಾಮ ಇಬ್ರು ಅವಳಿ ಜವಳಿ ತರ ಕಾಣಿಸಿದ್ರು. ಇಬ್ರ ಮಧ್ಯೆ ಚಿಕ್ಕ ಡಿಫ್ರೆನ್ಸ್ ಕೂಡ ಇರ್ಲಿಲ್ಲ. ಸ್ವಲ್ಪ ಸಮಯದಲ್ಲಿ ಆ ಋಷಿಗಳಿಗೆ ಅರ್ಥ ಆಗಿದ್ದೇನಂದ್ರೆ ಇವರಿಬ್ರು ಒಂದೇ ತರ ಕಾಣಿಸೋಕೆ ಕಾರಣ ಇವರಿಬ್ರು ಶ್ರೀ ಮಹಾವಿಷ್ಣುವಿನ ಅವತಾರನೇ ಅಲ್ವಾ ಅಂತ ಅನ್ಕೊಂಡ್ರು. ಕೊನೆಯದಾಗಿ ಕಲ್ಕಿನ ಪರಶುರಾಮನೇ ಹಿಮಾಲಯದಲ್ಲಿ ಒಂದು ಪವಿತ್ರವಾದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪರಮಶಿವನ ಪ್ರಸನ್ನಕ್ಕೋಸ್ಕರ ತಪಸ್ ಮಾಡು ಅಂತ ಸಲಹೆ ಮಾಡಿದ್ರು. ಕಲ್ಕಿ ಘೋರ ತಪಸ್ಸು ಮಾಡಿ ಆದ್ಮೇಲೆ ಪರಮೇಶ್ವರ ಪ್ರತ್ಯಕ್ಷ ಆಗಿ ಕಲ್ಕಿಗೋಸ್ಕರ ಗರಡ ಅನ್ನೋ ಶಕ್ತಿವಂತ ಕುದುರೆನ, ಸರ್ವಜ್ಞ ಅನ್ನೋ ಬುದ್ಧಿವಂತ ಗಿಳಿನ ಮತ್ತು ಎಷ್ಟೋ ಶಕ್ತಿಯುತವಾದ ಖಡ್ಗನ ವರವಾಗಿ ಕೊಟ್ರು. ಕಲ್ಕಿ ಶಿಕ್ಷಣ ಪೂರ್ತಿ ಆದ್ಮೇಲೆ ಪರಶುರಾಮನ ಬಳಿ ಹೋಗಿ, ಗುರುಗಳೇ, ನೀವು ನನಗೆ ಕಲಿಸಿರೋ ವಿದ್ಯೆಗೆ ಪ್ರತಿಫಲವಾಗಿ ನಾನು ನಿಮಗೆ ಗುರು ದಕ್ಷಿಣೆ ಕೊಡಬೇಕು ಅಂತ ಅನ್ಕೊಳ್ತಿದ್ದೀನಿ ಅಂತಾರೆ. ಅದಕ್ಕೆ ಪರಶುರಾಮ, ನೀನು ನನ್ನ ಪ್ರಿಯ ಶಿಷ್ಯ, ನೀನು ನನಗೆ ಗುರು ದಕ್ಷಿಣೆ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದರೆ ನಿಜವಾಗ್ಲೂ ನನಗೆ ಗುರು ದಕ್ಷಿಣೆ ಕೊಡಬೇಕು ಅಂತ ನೀನು ಅನ್ಕೊಂಡ್ರೆ ಲೋಕ ದುರ್ಮಾರ್ಗಗಳಿಂದ ಕಷ್ಟಪಡ್ತಿದೆ, ಸಮಾಜ ಅಜ್ಞಾನದ ದಾರಿಲಿ ಹೋಗ್ತಿದೆ, ಪ್ರಜೆಗಳು ಧರ್ಮನ ಮರ್ತೋದ್ರು. ನಾನು ಒಂದು ಟೈಮಲ್ಲಿ ಈ ಭೂಮಿ ಮೇಲೆ ಅಧರ್ಮನ ಪಾಲಿಸ್ತಿದ್ದ ಎಲ್ಲರನ್ನು ನಾಶ ಮಾಡಿದೆ. ಆದರೆ ಈಗ ಅಧರ್ಮನ ಪಾಲಿಸ್ತಿದ್ದ ಕೆಲವರು ಮಾತ್ರ ಅಲ್ಲದೆ ಎಲ್ಲ ಪ್ರಜೆಗಳು ಅಧರ್ಮದ ದಾರಿಯಲ್ಲಿ ನಡೀತಿದ್ದಾರೆ. ನೀವೆಲ್ಲ ಕಲಿ ಸಂತಾನಾನೇ, ಆದರೆ ಈ ಲೋಕನ ಕಲಿಪುರುಷನ ಆಳ್ವಿಕೆಯಿಂದ ವಿಮುಕ್ತಿ ಮಾಡು. ನೀನು ಕಲ್ತಿರೋ ವಿದ್ಯೆಯಿಂದ ಕಲಿ ಸಂತಾನನ ಅಂಡ್ ಕಲಿನ ಸಂಪೂರ್ಣವಾಗಿ ನಾಶ ಮಾಡೋದೇ ನೀನು ನನಗೆ ಕೊಡು ಗುರು ದಕ್ಷಿಣೆ ಅಂತ ಹೇಳಿದ್ರು. ಅದಕ್ಕೆ ಕಲ್ಕಿ, ನಾನು ಈ ದಿನ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಗುರುಗಳೇ, ಕಲಿನ ಮತ್ತು ಕಲಿ ಸಂತಾನನ ಈ ಭೂಮಿಯಿಂದ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ವಿಶ್ರಮಿಸಲ್ಲ ಅಂತ ಪ್ರಮಾಣ ಮಾಡ್ತಾರೆ.